ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನವರಾತ್ರಿಯ 3ನೇ ದಿವಸ. ಅದಕ್ಕೆ ಬೆಳಗ್ಗೆ ಜಲ್ದಿನೇ ಎದ್ದೀನಿ ನೋಡ್ರಿ. 3:30 ಎದ್ದಿದ್ದೆ. 3:30 ಎದ್ದು ಕಸ ಮತ್ತು ಪರ್ಸಿ ಒರೆಸ್ಕೊಂಡು ಹೊಸ್ತರಿಗೆಲ್ಲ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡಿ ಇನ್ನೇನು ರೆಡಿ ಆಗಬೇಕು ನಾನು. ಇವತ್ತು ಚಂದ್ರಘಂಟಾ ದೇವಿ ಅಲಂಕಾರ ಇರೋದ್ರಿಂದ ಇವತ್ತು ಗ್ರೇ ಕಲರ್ ಸೀರೆ ಇಟ್ಕೊಂಡು ಹೋಗ್ಬೇಕಾಗಿತ್ತು ನಾನು. ಅದಕ್ಕೆ ಅದನ್ನು ತೆಗೆದಿಟ್ಕೊಂಡು ಇನ್ನೇನು ರೆಡಿಯಾಗಿ ಹೋಗಬೇಕು. 9 ದಿವಸ ನಾನು ಇಲ್ಲಿ ಮರಕ್ಕೆ ಪೂಜೆಗೆ ಹೋಗ್ತೀವಿ ರೀ. ಇಲ್ಲೇ ನಮ್ಮ ಏರಿಯಾದಾಗನೇ ಐತಿ, ಸ್ವಲ್ಪ ಸಮೀಪ ಆಗ್ತೈತಿ. ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ನಾನು. ಆಮೇಲೆ ಇಲ್ಲಿ 9 ದಿನದ್ದು ಜನ ಬರ್ತಾರೆ. ಆಮೇಲೆ ಕೆಲವರು 5 ದಿನದ ಪೂಜೆ ಇರುತ್ತೆ ನೋಡ್ರಿ. ನವರಾತ್ರಿ 5 ದಿನ ದೀಪ ಹಾಕ್ತೈತೆ, ಅವರೆಲ್ಲ 5 ದಿನಕ್ಕೆ ಬರ್ತಾರೆ. ಆಮೇಲೆ ನಾನು ಇಲ್ಲಿ ಮಧ್ಯಾಹ್ನ ಸ್ವಲ್ಪ ಸಾಬುದಾನಿ ಖೀರ್ ಮಾಡ್ಕೊಂಡಿದ್ದೆ. ಆಮೇಲೆ ಸಂಜೆಗೆ ಸಾಂಬಾರು ಬೇಕಾಗುತ್ತೆ ಅಂತೇಳ್ಬಿಟ್ಟು ಸಾಂಬಾರು ಮಾಡೋಕೆ ಇಟ್ಕೊಂಡಿನಿ. ಆಮೇಲೆ ಫ್ಲಿಪ್ಕಾರ್ಟಿಂದ ನಾವು ಸೇಲ್ ನಡೆದಿತ್ತು ನೋಡ್ರಿ, ಅದಕ್ಕೆ ಬಾಡಿ ಲೋಷನ್ ಆರ್ಡ್ರ್ ಹಾಕಿದ್ದೆ, ಅದು ಬಂದಿತ್ತು. ಅದಕ್ಕೆ ನಿಮ್ಗೆ ತೋರಿಸ್ಲಿಕ್ಕತ್ತೀನಿ ನೋಡ್ರಿ. ರಿವ್ಯೂ ಚಲೋ ಬಂದೈತಿ ರೀ, ಏನು ಡ್ಯಾಮೇಜ್ ಆಗಲಿ ಏನಾಗಿದ್ದಿಲ್ಲ. ಆಮೇಲೆ ರಾತ್ರಿ ಊಟಕ್ಕೆ ಪೂರಿ ಮಾಡಿದ್ವಿ. ನಮ್ಮ ಮನೆಯವರು ನಾನೇ ಮಾಡ್ತೀನಿ ಅಂತ ಬಿಟ್ಟು ಇವತ್ತು ಅವರೇ ಮಾಡಿದ್ರು ಪೂರಿ. ಅದಕ್ಕೆ ಚಲೋ ಮಾಡಿದರು. ಪೂರಿನೂ ಚಲೋ ಟೇಸ್ಟ್ ಮಸ್ತಾಗಿತ್ತು. ಗೋಧಿ ಹಿಟ್ಟಿದ್ದು ಮಾಡಿದರು, ಚಲೋ ಅನ್ನಿಸ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಯಾರಿಗಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ, ಕಾಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್.